ನಮಸ್ಕಾರ ರೈತ ಬಂಧುಗಳೇ, ನಿಮಗೆ ಸ್ವಾಗತ ನಮ್ಮ ಬಿಟೆಕ್ ಬೀರೇಶ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವು ಬಹು ನಿರೀಕ್ಷಿತವಾದಂತಹ ಪಿಎಂ ಕಿಸಾನ್ ಯೋಜನೆಯ 20ನೇ ಕಂತು ಕುರಿತು ಸಂಪೂರ್ಣ ಮಾಹಿತಿ ನೀಡಲಿದ್ದೇವೆ. ಈ ಬಾರಿ 8,000 ರೂಪಾಯಿ ಹಣ ನಿರೀಕ್ಷೆ ಇದೆ. ಅದು ಕೂಡ 4 ಲಕ್ಷ ರೈತರಿಗೆ ಈ ಹಿಂದೆ ಹಣ ಜಮೆ ಆಗಿದೆ. ಹಿಂದೆಲ್ಲ ಸುದ್ದಿಗಳಿದಾವೆ. ಹಾಗಾಗಿ ಈ ಒಂದು ವಿಡಿಯೋನ ಅಂತ್ಯದವರೆಗೂ ಕೂಡ ಸಂಪೂರ್ಣವಾಗಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ಕೂಡ ನೋಡಿ. ನಿಮ್ಮ ಹೆಸರು ಈ ಒಂದು ಲಿಸ್ಟ್ ಅಲ್ಲಿ ಇದೆಯಾ ಇಲ್ವಾ ಅಂತ ನೀವು ತಪಾಸಣೆಯನ್ನ ಮಾಡೋದು ತುಂಬಾ ಉಪಯುಕ್ತವಾಗಿರುತ್ತೆ. ಆ ಒಂದು ಲಿಸ್ಟ್ ನಾನು ನಿಮ್ಗೆ ಹೇಳ್ತೇನೆ, ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನಮಸ್ಕಾರ ರೈತರೇ, ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಪ್ರತಿ ವರ್ಷ 6,000 ರೂಪಾಯಿ ಹಣವನ್ನ ರೈತರಿಗೆ ನೀಡುವಂತಹ ಯೋಜನೆ. ಪ್ರತಿ 4 ತಿಂಗಳಿಗೊಮ್ಮೆ ಈ 2,000 ರೂಪಾಯಿ ಹಣ ಬರಬೇಕಾಗಿತ್ತು. ಆದರೆ ಕಳೆದ ಫೆಬ್ರವರಿಯಲ್ಲಿ ಕೊನೆಯ 19ನೇ ಕಂತಿನ ಹಣ ಬಂದಿತ್ತು. ಇವಾಗ ನಿಮ್ಮ ಖಾತೆಗಳಿಗೆ ಬರುವಂತದ್ದು ಕಂತು ಅಂತಂದ್ರೆ ಅದು 20ನೇ ಕಂತಿನ ಹಣ ಜೂನ್ ತಿಂಗಳಿನಲ್ಲೇ ಬರಬೇಕಾಗಿತ್ತು. ಆದ್ರೆ ಇದು ಜುಲೈ ತಿಂಗಳು. ಇನ್ನೂ ಕೂಡ ಪಿಎಂ ಕಿಸಾನ್ ಯೋಜನೆಯ ಹಣ ಬಾರದೇ ಇದ್ದವರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಅದು ಕೂಡ ಇವತ್ತು ಸಂಜೆಯಿಂದಲೇ ನಿಮ್ಗೆಲ್ಲರಿಗೂ ಕೂಡ ಸಿಗಲಿದೆ ಭರ್ಜರಿ ಗುಡ್ ನ್ಯೂಸ್. ಹೌದು, ಈಗಾಗಲೇ 19 ಕಂತುಗಳ ಹಣ ವಿತರಣೆ ಆಲ್ರೆಡಿ ಎಲ್ಲರಿಗೂ ಕೂಡ ಸಂಪೂರ್ಣವಾಗಿ ಎಲ್ಲರ ಒಂದು ರೈತರ ಖಾತೆಗಳಿಗೆ ಹೋಗಿದೆ. ಇವಾಗ ನಿಮ್ಮ ಖಾತೆಗಳಿಗೆ 20ನೇ ಕಂತಿನ ಹಣ ನಿರೀಕ್ಷೆ ಇದೆ. ಈ ಬಾರಿ ಈ 20ನೇ ಕಂತಿನ ಹಣ 8,000 ರೂಪಾಯಿ ಬೋನಸ್ ಸಿಗಲಿದೆ ಎನ್ನಲಾಗಿದೆ. ಅಧಿಕೃತ ಒಂದು ದೃಢವಿಲ್ಲದಿದ್ರೂ ಕೂಡ ಕೆಲವು ಜಿಲ್ಲೆಯಲ್ಲಿ ಜಮೆ ಆಗಿದೆ ಎಂಬ ಮಾಹಿತಿ ಇದೆ. ನೋಡಿ ವೀಕ್ಷಕರೇ, ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನೀವೇನಾದರೂ ರೈತರಾಗಿದ್ರೆ, ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ, ಹಾಗೂ ನೀವು ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದಾರೆ, ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ರೈತರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು, ಯಾವುದೇ ರೀತಿ ಬೇಡದೇ ಇರುವಂತಹ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಿಲ್ಲ. ನೀವೆಲ್ಲರೂ ಕೂಡ ನಮ್ಮನ್ನು ನಂಬಿ ಸಬ್ಸ್ಕ್ರೈಬ್ ಆಗಬಹುದು. ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಪ್ರೆಸ್ ಮಾಡಿ. ನಾವು ನಿಮಗೆ ಕೇವಲ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ನೀವೇನಾದರೂ ಪಿಎಂ ಕಿಸಾನ್ ಯೋಜನೆಯ ಹಣಕ್ಕೆ ವೇಟ್ ಮಾಡ್ತಾ ಇದ್ರೆ ಈ ಒಂದು ವಿಡಿಯೋಕ್ಕೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ಇದರಿಂದ ನಮಗೆ ಗೊತ್ತಾಗುತ್ತೆ ನೀವು ಪಿಎಂ ಕಿಸಾನ್ ಯೋಜನೆಯ ಹಣ ಇನ್ನೂ ನಿಮಗೆ ಬಂದಿಲ್ಲ, ನೀವು ವೇಟ್ ಮಾಡ್ತಾ ಇದ್ದೀರಿ ಅಂತ. ನೋಡಿ, ಇವಾಗ ವಿಡಿಯೋನ ಕಂಟಿನ್ಯೂ ಮಾಡೋಣ. ನೋಡಿ, ಈ ತಿಂಗಳು ಅಂತಂದ್ರೆ ಇವಾಗ ಹೋದ ತಿಂಗಳು 27ನೇ ತಾರೀಕಿನಿಂದಲೂ ಕೂಡ ಈ ತಿಂಗಳಿನ ಈ ದಿನದಿಂದಲೂ ಕೂಡ ರೈತರ ಖಾತೆಗಳಿಗೆ ಹಣ ಜಮೆ ಆಗುತ್ತಾ ಇರುವಂತದ್ದು ಒಂದು ದೃಢವಾಗಿದೆ. ಹೌದು, ಕೆಲ ಮಾಧ್ಯಮಗಳ ಪ್ರಕಾರ ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಕರ್ನಾಟಕದಲ್ಲಿ 4 ಲಕ್ಷಕ್ಕೂ ಹೆಚ್ಚು ರೈತರಿಗೆ ಹಣ ಬಂತು ಎಂದು ವರದಿಯಾಗಿದೆ. ಮತ್ತು ನೀವು ಕೂಡ ಹಣ ಬಂದಿದೆಯಾ ಎಂದು ಚೆಕ್ ಮಾಡ್ಕೊಳ್ಬಹುದು. ಅದು ಯಾವ ರೀತಿ ಅಂತ ನಾನು ನಿಮ್ಗೆ ಹೇಳ್ತೇನೆ. ಅದಕ್ಕಿಂತ ಮೊದಲು ಇವತ್ತು ಯಾರ್ಯಾರಿಗೆ ಹಣ ಬರಲಿದೆ ಎಲ್ಲವನ್ನು ಕೂಡ ತಿಳ್ಕೊಳ್ತಾ ಹೋಗೋಣ. ಇವತ್ತಿನ ದಿನಾಂಕಕ್ಕೆ ಸಕಾಲದಲ್ಲಿ ಈ KYC ಮಾಡಿರುವಂತಹ ರೈತರಿಗೆ ಇಲ್ಲಿ ಮೊದಲಿಗೆ ಆದ್ಯತೆಯನ್ನ ಕೊಡಲಾಗಿದೆ ಸರ್ಕಾರದಿಂದ. ಹೌದು ರೈತರೇ, ನೀವು ಪಿಎಂ ಕಿಸಾನ್ ಯೋಜನೆಯ 1ರಿಂದ 19ನೇ ಕಂತಿನ ಹಣವನ್ನ ಪಡ್ಕೊಂಡಿದ್ದೀರಾ ಸರ್ಕಾರದಿಂದ. ಇವಾಗ ನೀವು ಕಾಯ್ತಾ ಇದ್ದಿದ್ದಂತಹ ಕಂತು ಅಂತಂದ್ರೆ ಅದು 20ನೇ ಕಂತಿನ ಹಣ. ಈ ಒಂದು 20ನೇ ಕಂತಿನ ಹಣಕ್ಕೆ ಸರ್ಕಾರದಿಂದ ಅಧಿಕೃತವಾದಂತಹ ಯಾವುದೇ ಒಂದು ಖಚಿತ ದಿನಾಂಕ ಇಲ್ಲ. ಆದರೆ ನಮ್ಮ ಒಂದು ವರದಿ ಪ್ರಕಾರ ಹಾಗೂ ಮಾಧ್ಯಮದ ವರದಿ ಪ್ರಕಾರ ನೋಡೋದಾದ್ರೆ ಜೂನ್ 20ರಂದು ನಿಮ್ಮ ಒಂದು ಖಾತೆಗಳಿಗೆ ಪಿಎಂ ಕಿಸಾನ್ ಯೋಜನೆಯ 20ನೇ ಕಂತಿನ ಹಣ ಬರಬೇಕಾಗಿತ್ತು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಹಣ ಬಂದಿಲ್ಲ ಅಂತ ಬಹಳಷ್ಟು ಜನರು ಇಲ್ಲಿ ನೋಂದಣಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಬನ್ನಿ, ನಿಮ್ಗೆ ಇವತ್ತಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಗಲಿದೆ. ಅದು ಯಾರ್ಯಾರಿಗೆ ಅಂತ ತಿಳಿಸ್ತಾ ಹೋಗ್ತಾನೆ. ನೋಡಿ, ಈ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಹೆಸರಿದ್ರೆ ನಿಮ್ಗೆ ಖಂಡಿತ ಹಣ ಬರುತ್ತೆ. ಆ ಒಂದು ಲಿಸ್ಟ್ ಮಾಹಿತಿನ ನಾನು ನಿಮ್ಗೆ ಕೊಡ್ತೇನೆ, ಬನ್ನಿ. ಹಾಗಾದ್ರೆ ಈ ಲಿಸ್ಟ್ ನೋಡೋಕ್ಕಿಂತ ಮೊದಲು ಯಾಕೆ ಕೆಲವರಿಗೆ ಇನ್ನೂ ಕೂಡ ಹಣ ಜಮೆ ಆಗಿಲ್ಲ, ಸೊ ಈ ಒಂದು ವಿಡಿಯೋಕ್ಕೆ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ ಮತ್ತು ಸಂಪೂರ್ಣವಾಗಿ ನೋಡಿ. ಈ KYC ಆಗಿಲ್ಲ ಮತ್ತು ಯಾರ್ಯಾರು ಈ KYC ಮಾಡಿಸಿಲ್ಲ ನಿಮಗೆ ಹಣ ಬಂದಿಲ್ಲ, ಮತ್ತು ಆಧಾರ್ ಸೀಡ್ ಆಗಿಲ್ಲ ನಿಮಗೂ ಕೂಡ ಹಣ ಬಂದಿಲ್ಲ, ಬ್ಯಾಂಕ್ ಅಕೌಂಟ್ ಅಶುದ್ಧವಾಗಿದ್ದಾರೆ ಅಂತಂದ್ರೆ ಅಕೌಂಟ್ ಆಕ್ಟಿವ್ ಇಲ್ಲದಿದ್ದರೆ ನಿಮಗೆ ಹಣ ಬಂದಿಲ್ಲ, ಮತ್ತು ರಾಜ್ಯದ ಫಲಿತಾಂಶ ಇಲ್ಲಿ ಲಿಸ್ಟ್ ನಲ್ಲಿ ಹೆಸರು ಇಲ್ಲ ಅಂತಂದ್ರೆ ರಾಜ್ಯದ ಒಂದು ರೈತರ ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರಿಲ್ಲ, ಮತ್ತು ಅಸಲಿ ರೈತರಿಗೆ ಮಾತ್ರ ಈ ಹಣ ಬರುತ್ತೆ. ಮತ್ತು ನೀವೇನಾದರೂ ಫೇಕ್ ದಾಖಲಾತಿಗಳಿಂದ ಅಪ್ಲೈ ಮಾಡಿದವರಿಗೆ ಇದು ನಿರಾಕರಿಸಲಾಗಿದೆ ಅನ್ನುವಂತಹ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದಾವೆ. ಇವಾಗ ನೀವು ಪರಿಹಾರ ಏನ್ ಮಾಡ್ಬೇಕು ಅಂತಂದ್ರೆ ಸ್ಥಳೀಯ ಕೃಷಿ ಅಧಿಕಾರಿಗಳಿಗೆ ಭೇಟಿ ನೀಡಬೇಕು. ಇಲ್ಲ ಅಂತಂದ್ರೆ ನಾನು ನಿಮಗೆ ಪಿಎಂ ಕಿಸಾನ್ ಹೆಲ್ಪ್ ಲೈನ್ ನಂಬರ್ ಕೊಡ್ತಾನೆ, 155261 ಅಥವಾ 011243000606 ಅಂತ. ನೋಡಿ, ಇನ್ನೊಂದ್ಸರಿ ಹೇಳ್ತಾನೆ, 155261 ಅಥವಾ 011243006006. ಈ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಒಂದು ಏನೇ ಸಮಸ್ಯೆ ಇದ್ರೂ ಅದನ್ನ ಕೇಳ್ಕೊಳ್ಬಹುದಾಗಿರುತ್ತೆ ಅವರನ್ನ. ಇಲ್ಲಿ ಬನ್ನಿ, ಇಲ್ಲಿ ನಿಮ್ಗೆ ಏನಾದರೂ ಒಂದು ಕಂಪ್ಲೇಂಟ್ ಅನ್ನ ನೀವು ಕೊಡಬೇಕು ಅಂತಂದ್ರೆ ಇಲ್ಲಿ governance.pmkisan.go.in ಅಂತ ಒಂದು ವೆಬ್ಸೈಟ್ ಇರುತ್ತೆ. ಅಲ್ಲಿ ಹೋಗಿ ನೀವು ಈ ರೀತಿ ಆಗಿದೆ ಅಂತ ನೀವು ಹೇಳ್ಕೊಳ್ಬಹುದು, ಅಥವಾ ನಿಮ್ಮ ಸ್ಥಳೀಯ ಕೃಷಿ ಅಧಿಕಾರಿಗಳನ್ನ ಭೇಟಿ ಮಾಡಬಹುದು, ಅಥವಾ ನನ್ನ ನಂಬರ್ ಹೇಳಿದೆಲ್ಲ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ಹಾಗಾದ್ರೆ ಬನ್ನಿ, ಈ ಒಂದು ಲಿಸ್ಟ್ ಎಲ್ಲಿರುತ್ತೆ ಹೇಗೆ ನೋಡೋದಂತ ನೋಡಿ. ಜಸ್ಟ್ ಸಿಂಪಲ್, ಈ ಒಂದು ವಿಡಿಯೋ ಕೆಳಗಡೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೇನೆ. ಆ ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡಿ ನೀವು
ಒಂದು ವೆಬ್ಸೈಟ್ ನಿಮಗೆ ಕಾಣುತ್ತೆ, ಅಲ್ಲಿ ಬೆನಿಫಿಷಿಯರಿ ಸ್ಟೇಟಸ್ ಅಂತ ಇರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಅನ್ನು ಮಾಡಿ ನಿಮ್ಮ ಒಂದು ಆಧಾರ್ ನಂಬರನ್ನು ಹಾಕಿ ಅಥವಾ ಮೊಬೈಲ್ ನಂಬರನ್ನು ಹಾಕಿ ಅಥವಾ ಅಕೌಂಟ್ ನಂಬರನ್ನು ನೀವು ಅಲ್ಲಿ ಹಾಕಿ ಮತ್ತು ನಿಮ್ಮ ಹೆಸರು ಇದ್ದರೆ ಯಾವ ದಿನಾಂಕಕ್ಕೆ ಹಣ ಜಮಾ ಆಯಿತು ಎಂದು ಅದು ತೋರಿಸುತ್ತೆ. ಇದು ತುಂಬ ಸಿಂಪಲ್ ಆಗಿರುತ್ತೆ, ಒಂದ್ಸರಿ ನೀವು ಚೆಕ್ ಮಾಡೋದು ತುಂಬಾ ಉಪಯುಕ್ತವಾಗಿರುತ್ತೆ. ಆ ಒಂದು ಲಿಂಕನ್ನು ನಾನು ಕೆಳಗಡೆ ಕೊಟ್ಟಿರ್ತೇನೆ, ಅದು ಅಧಿಕೃತ ಒಂದು ವೆಬ್ಸೈಟ್ ಲಿಂಕ್ ಆಗಿರುತ್ತೆ. ನೋಡಿ ರೈತರೇ, ಈ ವಿಡಿಯೋನ ನಿಮ್ಮ ರೈತರಿಗೆ ಶೇರ್ ಮಾಡಿ ಅವರಿಗೆ ಸಹಾಯವಾಗಬಹುದು. ಮತ್ತು ನಮ್ಮ ಚಾನಲ್ಗೆ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವೆಲ್ಲ ನಿತ್ಯ ಮಾಹಿತಿಯನ್ನು ನಿಮಗೆ ನೀಡ್ತೇವೆ. ಮುಂದೆ ನಾವು ಪಂಚಾಯತ್ ಡೇಟಾ, ಗೃಹಲಕ್ಷ್ಮಿ ಯೋಜನೆಗಳ ಅಪ್ಡೇಟ್ ಮುಂತಾದವುಗಳನ್ನು ತರುತ್ತಿದ್ದೇವೆ. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ನೋಡಿ, ರೈತನೇ ದೇಶದ ಬೆನ್ನೆಲುಬು, ನಾವೆಲ್ಲರೂ ಕೂಡ ನಿಮ್ಮೊಂದಿಗೆ ಇದ್ದೇವೆ. ಇಲ್ಲಿ ಸತ್ಯ ಮಾಹಿತಿ ಕೇಳಿ, ಶೇರ್ ಮಾಡಿ ಮತ್ತು ಬೆಂಬಲಿಸಿ ಅಂತ ಒಂದು ಚಿಕ್ಕ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದಾನೆ. ಹಾಗೆ ನಿಮಗೆ ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತಾನೆ. ಇಲ್ಲಿ ಕೊನೆಯದಾಗಿ ಹೇಳಬೇಕು ಅಂತಂದರೆ, ಇವತ್ತು ಸಂಜೆಯಿಂದ ನಿಮ್ಗೆಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಸಿಗಲಿದೆ. ಯಾಕಂತಂದರೆ ತುಂಬ ಜನ ರೈತರಿಗೆ ಹಣ ಬರ್ತಾ ಇರುವಂಥದ್ದು ಕೂಡ ಒಂದು ಮಾಹಿತಿ ಆಗಿದೆ. ಇಲ್ಲಿ 1000ರಲ್ಲಿ 100 ಜನರಿಗೆ ಹಣ ಬರ್ತಾ ಇರುವಂಥದ್ದು. ಇದು ನಮಗೆ ಅಧಿಕೃತವಾಗಿ ಲಭ್ಯವಾಗಿಲ್ಲ, ಆದರೆ ನಾವು ಕಮ್ಯುನಿಟಿ ಪೋಸ್ಟನ್ನು ಹಾಕಿದಾಗ ಹಣ ಬಂದಿದೆ ಅಂತ ಸುಮಾರು ಅನೇಕ ಜನರು ಹೇಳಿದ್ದಾರೆ, ಹಣ ಬಂದಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಇಲ್ಲಿ ಹಣ ಬರ್ತಾ ಇದೆ ಅಂತ ನೀವು ತಿಳ್ಕೊಳ್ಬಹುದಾಗಿರುತ್ತೆ. ಓಕೆ, ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದಂತಹ ಎಲ್ಲ ರೈತರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್. ಥ್ಯಾಂಕ್ ಯು.